ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪುಷ್ಪಾ ಚಾನಲ್. ಇವತ್ತು ನಾನು ರವಾ ಫಿಶ್ ಫ್ರೈ ಹೇಗೆ ಮಾಡೋದೆಂದು ಹೇಳ್ಕೊಡ್ತಾ ಇದ್ದೇನೆ. ಇದನ್ನು ಹೇಗೆ ಮಾಡೋದೆಂದು ನೋಡೋಣ. 2 kgಯಷ್ಟು ಸ್ಲೈಸಾಗಿ ಕಟ್ ಮಾಡಿರುವಂತಹ ಫಿಶನ್ನು ತಗೊಂಡಿದ್ದೇನೆ. ವಾಶ್ ಮಾಡಿಟ್ಕೊಂಡಿದ್ದೇನೆ. 40 ಬ್ಯಾಡಗಿ ಮೆಣಸಿನಕಾಯಿಯನ್ನು ಬಿಸಿ ನೀರಿನಲ್ಲಿ 30 ನಿಮಿಷಗಳ ಕಾಲ ನೆನೆಸಿಟ್ಟು ನಂತರ ಅದನ್ನು ಒಂದು ಮಿಕ್ಸಿ ಜಾಡಿಗೆ ಹಾಕ್ಕೊಳ್ತಾ ಇದ್ದೇನೆ. ಇದರ ಜೊತೆಗೆ ಒಂದು ಈರುಳ್ಳಿಯನ್ನು ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೇನೆ. 20 ಎಸಳಷ್ಟು ಬೆಳ್ಳುಳ್ಳಿ, 1.5 ಇಂಚಿನಷ್ಟು ಶುಂಠಿ, 1 ಟೇಬಲ್ ಸ್ಪೂನ್ ಮೆಣಸಿನಕಾಳು, 1 ಟೇಬಲ್ ಸ್ಪೂನ್ ಜೀರಿಗೆ, ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣು, ಮೆಂತ್ಯ ಕಾಳು, ಅರ್ಧ ಟೇಬಲ್ ಸ್ಪೂನ್ ಅರಿಶಿನ ಪುಡಿ, ಕರಿಬೇವಿನ ಎಲೆಗಳು, ಸ್ವಲ್ಪ ಉಪ್ಪು. ಮೆಣಸಿನಕಾಯಿ ನೆನೆಸಿಟ್ಟಿರುವಂತಹ ಸ್ವಲ್ಪ ನೀರನ್ನು ಸಹ ಸೇರಿಸ್ಕೊಂಡು ಗ್ರೈಂಡ್ ಮಾಡ್ಕೊಂಡಿದ್ದೇನೆ. ಇದರ ಜೊತೆಗೆ 1 ಟೇಬಲ್ ಸ್ಪೂನ್ ಧನಿಯಾ ಬೀಜ, ಅರ್ಧ ಹೋಳಿನಷ್ಟು ನಿಂಬೆಹಣ್ಣಿನ ರಸವನ್ನು ಸೇರಿಸ್ಕೊಂಡು ಮತ್ತೆ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೇನೆ. ನೋಡಿ, ಗ್ರೈಂಡ್ ಮಾಡಿದ್ದಾಗಿದೆ. ಇದನ್ನು ಬೌಲಿಗೆ ತೆಗೆದಿಟ್ಕೊಳ್ತಾ ಇದ್ದೇನೆ ಮಸಾಲೆಯನ್ನು. ನಂತರ ಸ್ಲೈಸನ್ನು ತಗೊಂಡು ಸ್ವಲ್ಪ ಮಸಾಲೆನೇ ಹಾಕಿ ಅದರ ಮೇಲೆ ಚೆನ್ನಾಗಿ ಕೋಟಿಂಗ್ ಮಾಡ್ಕೊಳ್ತಾ ಇದ್ದೇನೆ. ಎರಡೂ ಬದಿಯಲ್ಲಿ ಸಹ ಚೆನ್ನಾಗಿ ಮಸಾಲೆಯನ್ನು ಹಚ್ಕೋಬೇಕು. ಇದೇ ಥರ ಎಲ್ಲ ಸ್ಲೈಸ್ಗೂ ಸಹ ಮಸಾಲೆಯನ್ನು ಹಚ್ಕೊಳ್ತಾ ಇದ್ದೇನೆ. ನೋಡಿ, ಮಸಾಲೆ ಹಚ್ಕೊಂಡ ನಂತರ 2 ರಿಂದ 3 ಗಂಟೆಗಳ ಕಾಲ ಮ್ಯಾರಿನೇಟ್ ಮಾಡೋದಕ್ಕೆ ಬಿಟ್ಟಿದ್ದೇನೆ. ನೋಡಿ, ಮ್ಯಾರಿನೇಟ್ ಆಗಿದೆ. ನೀವು ಸಹ ನಿಮಗೆ ನೈಟ್ ಮ್ಯಾರಿನೇಟ್ ಮಾಡಿ ಬೆಳಗ್ಗೆ ಏನಾದರೂ ಹಾಕ್ಕೋಬೋದು. ನೀವು ಎಷ್ಟು ಟೈಮಿಂಗ್ಸ್ ಜಾಸ್ತಿ ಮ್ಯಾರಿನೇಟ್ ಮಾಡ್ತೀರಾ ಅಷ್ಟು ಟೇಸ್ಟು ಬರುತ್ತೆ. ಈಗ ಒಂದು ತವ ಇಟ್ಟು ಅದಕ್ಕೆ 3 ರಿಂದ 4 ಸ್ಪೂನಷ್ಟು ಎಣ್ಣೆಯನ್ನು ಹಾಕಿದ್ದೇನೆ. ನಂತರ ಒಂದು ಪ್ಲೇಟಿಗೆ ರವೆಯನ್ನು ತಗೊಂಡು ಕೋಟಿಂಗ್ ಮಾಡಿರುವಂತಹ ಸ್ಲೈಸನ್ನು ತೊಗೊಳ್ತಾ ಇದ್ದೇನೆ. ಮಸಾಲೆ ಕೋಟಿಂಗ್ ಮಾಡಿರುವಂತಹ ಸ್ಲೈಸು. ಇದನ್ನು ಮತ್ತೆ ರವೆಯಲ್ಲಿ ಒಮ್ಮೆ 2 ಸೈಡು ಕೋಟಿಂಗ್ ಮಾಡಿ ಎಣ್ಣೆಗೆ ಹಾಕ್ತಿದ್ದೇನೆ. ನೋಡಿ, 2 ಕಡೆ ಚೆನ್ನಾಗಿ ಕೋಟಿಂಗ್ ಮಾಡಬೇಕು. ಮಸಾಲೆ ಅಂತೂ ಸ್ವಲ್ಪನೂ ಬಿಟ್ಕೊಳ್ಳೋದಿಲ್ಲ. ಐದು ನಿಮಿಷಗಳ ನಂತರ ಎರಡೂ ಬದಿಯಲ್ಲಿ ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೇನೆ. ನೋಡಿ, ಬೆಂದಿದೆ. 5 ನಿಮಿಷಗಳ ನಂತರ ಒಂದು ಪ್ಲೇಟಿಗೆ ಹಾಕ್ತಾ ಇದ್ದೇನೆ. ನೀವು ಒಮ್ಮೆ ಟ್ರೈ ಮಾಡಿ, ತುಂಬಾ ಟೇಸ್ಟಿಯಾಗಿರುತ್ತೆ. ಈ ಚಳಿಗಾಲಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ, ಹೇಗಿದೆ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.